ಇನ್ನು ರಾಜ್ಯದಲ್ಲಿ ಉಪಚುನಾವಣಾ ಕಣ ರಂಗೇರಿದೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಭರ್ಜರಿ ಮತ ಬೇಟೆಯನ್ನ ಆಡ್ತಾ ಇದೆ. ಸಮರ್ಥ ಶಾಮನೂರು ಪರ ಘಟಾನುಘಟಿಗಳು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನೋಡಿ, ಉಪಚುನಾವಣಾ ಕಣ ರಾಜ್ಯದಲ್ಲಿ ರಂಗೇರ್ತಾ ಇರೋದು ಬಹಳ ಪ್ರಮುಖವಾಗಿ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಆದರೆ ಮತ್ತೊಂದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ಅದರಲ್ಲೂ ಬಹಳ ಪ್ರಮುಖವಾಗಿ ಎಲ್ಲರ ಗಮನ ಸೆಳೆದಿರುವಂಥ ಕ್ಷೇತ್ರ ಯಾವುದಪ್ಪ ಅಂತ ಅಂದರೆ ಅದು ದಾವಣಗೆರೆ ದಕ್ಷಿಣ. ಸೊ ಶಾಸಕ ಪ್ರದೀಪೇಶ್ವರ್, ರಿಜ್ವಾನ್ ಅರ್ಷದ್, ಭೈರತಿ ಸುರೇಶ್, ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವು ನಾಯಕರು ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ಸಾದಿಕ್ ಪೈಲ್ವಾನ್ ಮನೆಗೆ ಭೇಟಿ ನೀಡಿದ್ದಾರೆ ಪ್ರದೀಪೇಶ್ವರ್ ಅವರು. ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಂತ ಸಾದಿಕ್ ಪೈಲ್ವಾನ್ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಮನವೊಲಿಸ್ತಾ ಇದ್ದಂತೆ ಸೈಲೆಂಟ್ ಆಗಿದ್ದಾರೆ. ಈಗ ವೆಂಕೋಬಿ ಕಾಲೋನಿಯಲ್ಲಿರುವಂತಹ ಸಾದಿಕ್ ಪೈಲ್ವಾನ್ ಅವರ ಮನೆಗೆ ಪ್ರದೀಪೇಶ್ವರ್ ಭೇಟಿ ಕೊಟ್ಟಿರೋದು. ಬಂಡಾಯ ಶಮನ ಬೆನ್ನಲ್ಲೇ ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ. ಈಗ ಸಾದಿಕ್ ಪೈಲ್ವಾನ್ ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ರಾಜ್ಯದಲ್ಲಿ ಉಪಚುನಾವಣಾ ಕಣ ರಂಗೇರಿದೋದು ಬಹಳ ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೀತಾರೆ ಆ ಕ್ಷೇತ್ರವನ್ನ. ಬಟ್ ಈ ಬಾರಿ ಬಿಜೆಪಿಯವರು ಕೂಡ ಶತಾಯಗತಾಯ ಈ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಬಹಳಷ್ಟು ಜನ ಘಟಾನುಘಟಿ ನಾಯಕರು, ಬಿಜೆಪಿ ನಾಯಕರು ಹೋಗಿ ಪ್ರಚಾರವನ್ನ ಕೂಡ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಕೂಡ ಹೋಗಿದ್ರು ಮೊನ್ನೆ. ಸೊ ಆಗ ಕುತೂಹಲ ಅಂತೂ ಇದ್ದೇ ಇದೆ. ಅದರಲ್ಲೂ ಸಾದಿಕ್ ಪೈಲ್ವಾನ್ ಯಾವಾಗ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು, ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ಇಬ್ಬರ ಜಗಳದಲ್ಲಿ ನಮಗೆ ಲಾಭ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ರು ಬಿಜೆಪಿ ನಾಯಕರು, ಗೆಲುವಿನ ಉತ್ಸಾಹದಲ್ಲಿದ್ರು. ಬಟ್ ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಸಾದಿಕ್ ಪೈಲ್ವಾನ್ ಅವರನ್ನ ಕರೆಸಿ ಮಾತಾಡಿದ್ರು, ಸೊ ಅಲ್ಲಿಗೆ ನಾನು ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳ್ಬಿಡ್ತಾರೆ ಸಾದಿಕ್ ಪೈಲ್ವಾನ್. ಅಲ್ಲಿಗೆ ಬಿಜೆಪಿಯವರಿಗೆ ಸ್ವಲ್ಪ ನಿರಾಸೆ ಆಗುತ್ತೆ. ಬಟ್ ಈಗ ಏನಾಗುತ್ತೆ ಹಾಗಾದ್ರೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ನೋಡಿ, ಇಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇವತ್ತು ಪ್ರಚಾರದ ಭರಾಟೆ ಜೋರಾಗಿದೆ. ಮನೆ ಮನೆಗೂ ಹೋಗಿ ಪ್ರಚಾರವನ್ನ ನಡೆಸ್ತಾ ಇರೋದು. ಒಂದು ಕಡೆ ಸಮರ್ಥ ಶಾಮನೂರು ಪ್ರಚಾರವನ್ನ ಮಾಡ್ತಾ ಇರುವಂತ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಸಾದಿಕ್ ಪೈಲ್ವಾನ್ ಅವರ ಬೆಂಬಲಿಗರು, ಅವರ ಜೊತೆಗೆ ಕಾಂಗ್ರೆಸ್ನ ನಾಯಕರಿರುವಂತ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರದೀಪೇಶ್ವರ್ ಅವರು ಸಾದಿಕ್ ಪೈಲ್ವಾನ್ ಅವರ ಮನೆಗೆ ಭೇಟಿ ಕೊಟ್ಟಿರೋದು. ರಿಜ್ವಾನ್ ಅರ್ಷದ್ ಅವರು ಇದ್ದಾರೆ. ಭೈರತಿ ಸುರೇಶ್ ಅವರಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ಸಾದಿಕ್ ಅವರ ಮನೆಗೆ ಭೇಟಿ ಕೊಟ್ಟು ಅವ್ರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇರೋದು. ಈಗ ಏನಾಯ್ತು, ಮಲ್ಲಿಕಾರ್ಜುನ್ ಅವರು ಸಾದಿಕ್ ಪೈಲ್ವಾನ್ ಅವರು ಅಣ್ಣ ತಮ್ಮಂದಿರಾಗಿ ಮುಂಚೆ ಈಗ ಜೊತೆಗಾದ್ರು. ಯಾಕೆ ಜೊತೆಗಾದ್ರು? ಸಾದಿಕ್ ಅವ್ರಿಗೆ ಏನೋ ಲಾಭ ಆಗುತ್ತೆ ಅಥವಾ ಮಲ್ಲಿಕಾರ್ಜುನ್ ಅವ್ರಿಗೆ ಲಾಭ ಆಗುತ್ತೆ ಅಂತಲ್ಲ. ಬಿಜೆಪಿ ಅಂತ ಗೋವಾದ ಪಕ್ಷಕ್ಕೆ ಅಧಿಕಾರದಿಂದ ದೂರ ಇರಬೇಕು. ಪ್ರದೀಪೇಶ್ವರ್ ಅವರು ಮತಯಾಚನೆ ಬಂದಿದ್ರೆ ಅವ್ರನ್ನ ಕೈಗೆದವನ್ನ ಯಾವ ಕಡೆ ಮತಯಾಚನೆ ಮಾಡ್ತಾರೆ ಸರ್? ಹೇಳಿ ಸರ್, ಯಾವ ಕಡೆ ಸರ್ ನಿಮ್ಮ ಮತಯಾಚನೆ? ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಸಮರ್ಥ್ಗೆ ಓಟ್ ಹಾಕಿ ಗೆಲ್ಲಿಸಿ. ನಮ್ಮ ಸಮರ್ಥ ಒಂದು ಯುವಕ ಇದ್ದಾನೆ, ಆ ಹುಡುಗನ ಒಳ್ಳೆ ಭವಿಷ್ಯ ಇದೆ, ಆ ಹುಡುಗ ಗೆದ್ದೇ ಗೆಲ್ತಾನೆ. ಮೈನಾರಿಟೀಸ್ನ ಅಹಿಂದ ವರ್ಗದವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ. ಸ್ವೀಕರಿಸಿ ಅವ್ರ ಆಫೀಸ್ ಸಂಧಿಗಳು ತಿರ್ಕೊಂಡ್ಬಂದೆ, ಏನೂ ಮಾಡೋಕ್ಕಾಗಲಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅವರು ಈ ಭಾಗದಲ್ಲಿ ಬಂದ್ರೆ ಅಂದ್ರೆ ಅಹಿಂದಕ್ಕೆ ಅನ್ಯಾಯವಾಗಿದೆ, ಅಹಿಂದಕ್ಕೆ ಅನ್ಯಾಯ ಮಾಡಿದ ಕಾಂಗ್ರೆಸ್ ಈ ಸ್ಟೇಟ್ ಸಿಎಂ ಅಹಿಂದ, ನಾನೊಬ್ಬ ಅಹಿಂದ. ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ ಅಹಿಂದ ಇದ್ದೀವಿ. ಶಾಮನೂರು ಸಾಹೇಬರು ಅವ್ರು ಸಾವಾಗಿದೆ, ಅವ್ರು ಕೊಟ್ಟಿದ್ದೀವಿ ಟಿಕೆಟ್ ಅವ್ರ ಕುಟುಂಬಕ್ಕೆ. ಸರ್, ಇಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡೋದು ಅನ್ಯಾಯ ಆಗಿದೆ ಅಂತ ಹೇಳ್ಕೊಡ್ತಾರೆ ಸರ್. ಓ, ಹಂಗೇನಿಲ್ಲ, ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಅಲ್ಲ ಸರ್, ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಅವ್ರು ಟಿಕೆಟ್ ಕೊಡ್ತಾನೆ ಈ ತರ ಒಂದು ವಂಚನೆ ಮಾಡ್ತಿದ್ದಾರೆ ಅಂತ ಬರ್ತಾ ಇದ್ದಾರೆ ಬಿಜೆಪಿ. ಮತ್ತೆ ಇವರೇನು ಹಾಗೆ ಖಂಡಿತವಾಗೂ ಇಲ್ಲ. ನಾವು ಮೈನಾರಿಟೀಸ್ ಪರ ಇದ್ದೀವಿ. ಅವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಇರ್ತೀನಿ, 10 days ಇರ್ತೀನಿ. ಇದು ಪ್ರದೀಪ್ ಈಶ್ವರ್ ಅವರ ಮಾತಾಗಿರ್ತಕ್ಕಂಥದ್ದು. ಯಾವುದೇ ರೀತಿಯಾಗಿ ಅಹಿಂದ ಅವರಿಗೆ ನಾವೊಂದು ರೆಸ್ಪೆಕ್ಟ್ ಮಾಡಿರ್ತಕ್ಕಂಥದ್ದು.